ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಾವು ಟಿ ವಿಲಿ ನೋಡ್ತಾ ಇದ್ವಿ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಯುದ್ಧ ಆರಂಭ ಆಗಿದೆ ಅಂತ ಹೇಳಿ. ಆದರೆ ಕೆಲವೊಂದು ನ್ಯೂಸ್ ಚಾನೆಲ್ಗಳು ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ ನಂತರವೂ ಅಲ್ಲಿ ಏನು ನಡೀತಾ ಇದೆ, ಅಲ್ಲಿನ ವಾತಾವರಣ ಏನಿದೆ, ಅಲ್ಲಿನ ಆಗು ಹೋಗುಗಳೇನಿದೆ, ನಿಮ್ಮ ಕಣ್ಣೆದುರುಗಡೆ ಏನಾದರೂ ಕಂಡರೂ ಅದನ್ನು ಬೇರೆಯವರಿಗೆ ಹೇಳಬೇಡಿ, ಸ್ಟೇಟಸ್ ಹಾಕಬೇಡಿ, ಆ ರೀತಿಯಾಗಿ ಒಂದು ಕೊಟ್ಟ ಮೇಲೂ ಕೆಲವೊಂದು ನ್ಯೂಸ್ ಚಾನಲ್ ಅವರು ನಾವು ಇವಾಗ ತಾನೇ ನೋಡಿದ್ವಿ, ಇಷ್ಟು ಲಾರಿಗಳು ಹೋಗ್ತಾ ಇದ್ದಾವೆ, ಅಲ್ಲಿಂದ ಅಷ್ಟು ಕ್ಷಿಪಣಿಗಳು ಬರ್ತಾ ಇದೆ. ಸೊ ಇದು ಒಬ್ಬ ಜರ್ನಲಿಸಮ್ ಇರುವವರಿಗೆ ಇರಬೇಕಾದಂಥ ಒಂದು ಮಿನಿಮಮ್ ಸೆನ್ಸ್ ಅಂತ ನನಗನ್ಸುತ್ತೆ. ಸೊ ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಅದನ್ನು ನಿಲ್ಲಿಸಿ. ಸೊ ನಿಮ್ಮ ಟಿ ಆರ್ ಪಿಗಳಿಗಿಂತ ಮುಂಚೆ ನಮ್ಮ ದೇಶ ಮೊದಲು ಅನ್ನೋದನ್ನು ಫಸ್ಟು ತಿಳ್ಕೊಳ್ಳಿ. ಸೊ ನೀವು ಯಾರು ಲೈವ್ ನೋಡ್ತಾ ಇದ್ದೀರಾ ಟಿ ವಿಯಲ್ಲಿ ಅಥವಾ ಯೂಟ್ಯೂಬಲ್ಲಿ, ಸೊ ನೀವು ಅಲ್ಲಿ ಕಮೆಂಟ್ ಮಾಡಿ ಈ ಥರ ಮಾಡೋದು ತಪ್ಪು, ಕೆಲವೊಂದು ಇಂಟರ್ನಲ್ ಇರೋದನ್ನು ಹೊರಗಡೆ ಹೇಳೋದು ತಪ್ಪು ಅನ್ನೋದನ್ನು ನೀವು ಆ ಚಾನೆಲ್ಗಳಿಗೆ ಮುಖಾಂತರ ತಿಳಿಸಿ. ನಾವು ಲಾಸ್ಟಲ್ಲಿ ನೋಡಿರ್ಬೋದು 24/11 ಮುಂಬೈ ಅಟ್ಯಾಕು. ಸೊ ಎಲ್ಲ ಒಂದು 3 to 4 days ಆ ಯುದ್ಧ ಏನು ಆ ಅಟ್ಯಾಕ್ನ ನಿಲ್ಲಿಸೋದಕ್ಕೆ ನಮ್ಮ ಸೈನ್ಯಕ್ಕೆ ಬೇಕಾಯಿತು. ಕಾರಣ ಏನು ಅಂತ ಆಮೇಲೆ ನೋಡಿದ್ರೆ ಎಲ್ಲ ಇಲ್ಲಿಂದ ಲೈವ್ ನೋಡ್ತಾ ಇರ್ತಾರೆ ಪಾಕಿಸ್ತಾನದಲ್ಲಿ, ಅವರು ಸ್ಯಾಟಲೈಟಲ್ಲಿ ಹೇಳ್ತಾ ಇರ್ತಾರೆ ಅಲ್ಲಿಂದ ಬರ್ತಾ ಇದೆ ಇಲ್ಲಿಂದ ಬರ್ತಾ ಇದೆ ಅಂತ. ಸೊ ಇದು ಮತ್ತೆ ರಿಪೀಟ್ ಆಗಬಾರ್ದು. ಸೊ ನಿಮ್ಮ ಟಿ ಆರ್ ಪಿಗಳಿಗಿಂತ ಮುಂಚೆ ನಮ್ಮ ದೇಶ ಮೊದಲು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸ್ಟಾಪ್ ಸ್ಪ್ರೆಡಿಂಗ್ ದ ನ್ಯೂಸ್.